ಗ್ಯಾಂಗ್ ಈಗ ಫುಲ್ ಖುಷ್. ಸತತ 185 ದಿನಗಳಿಂದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಒದ್ದಾಡ್ತಾ ಇರುವ ಈ ಟೀಮ್ ಈಗ ಮತ್ತೆ ಅವರವರ ಕುಟುಂಬ ಸೇರುವ ಸಮಯ ಬಂದೇ ಬಿಡ್ತು. ನಮ್ಮ ದಾಸನ ಪತ್ನಿಯ ಪ್ರಯತ್ನ ಫಲಿಸಿತು ಎಂದು ದರ್ಶನ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ವಿಜಯಲಕ್ಷ್ಮಿ ಛಲಗಾರ್ತಿ ಎಂದ್ರೆ ತಪ್ಪಾಗದು. ಇಂತಹ ಕಲಿಯುಗದಲ್ಲಿ ಪತಿಯನ್ನ ಉಳಿಸಿಕೊಳ್ಳುವ ಜೊತೆಗೆ ಅವರ ಹಿಂಬಾಲಕರ ಬೆನ್ನಿಗೆ ನಿಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಸರತ್ತಿಗೆ ಒಂದು ಸಲಾಂ ಎನ್ನುತ್ತಿದ್ದಾರೆ ಕರುನಾಡಿನಲ್ಲಿ ಕೆಲವರು. ಇನ್ನು ಜೈಲಿಗೆ ಸೇರಿದ ಮೇಲೆ ಕೈಕಟ್ಟಿ ಕೂಡುವ ಎಷ್ಟೋ ಜನರ ಮಧ್ಯೆ ಕುಟುಂಬದ ಭವಿಷ್ಯಕ್ಕಾಗಿ ವಿಜಯಲಕ್ಷ್ಮಿ ನಡೆಸಿದ ಕಸರತ್ತು ನಾವು ನೀವು ನೋಡಿದ್ದೇವೆ. ಆದ್ರೆ ಇನ್ನು ಇವರ ಫ್ಯಾಮಿಲಿಗೆ ಕಂಟಕವಾಗಿ ಪರಿಣಮಿಸಿದ ಪವಿತ್ರ ಗೌಡಗೆ ಮತ್ತೆ ವಿಜಯಲಕ್ಷ್ಮಿ ಅವರ ಪರಿಶ್ರಮ ಸಾಥ್ ನೀಡಿತಾ ಎಂಬ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಅದರಂತೆ ನೇರ ವ್ಯಕ್ತಿತ್ವದಿಂದ ಎಲ್ಲರನ್ನೂ ಕೂಡ ಸೆಳೆಯುವ ದರ್ಶನ್ ಸೊಂಟ ಹಿಡಿದುಕೊಂಡು ಕುಂಟುಕ್ತಾ ಇರುವುದು ಶಾಕ್ ನೀಡಿದೆ. ಹಾಗಾದ್ರೆ ದರ್ಶನ್ಗೆ ಸರ್ಜರಿನಾ ಅಥವಾ ಚಿಕಿತ್ಸೆನಾ? ಇದೆಲ್ಲದಕ್ಕೂ ಕೂಡ ಉತ್ತರ ಈ ಒಂದು ವರದಿಯಲ್ಲಿ ತೋರಿಸ್ತೇವೆ ನೋಡಿ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎರಡನೇ ಆರೋಪಿ ನಟ ದರ್ಶನ್ ತೂಗುದೀಪ ಸೇರಿ ಒಟ್ಟು 7 ಆರೋಪಿಗಳಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಇದರಿಂದ ವೈದ್ಯಕೀಯ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ನಟ ದರ್ಶನ್ ಈಗ ಚಿಕಿತ್ಸೆಯ ಬಳಿಕ ಮತ್ತೆ ಜೈಲಿಗೆ ಹೋಗುವ ಅಗತ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ದರ್ಶನ್ ಸದ್ಯಕ್ಕೆ ಮನೆ ಸೇರುವುದು ಮಾತ್ರ ಡೌಟ್. ಇದು ಯಾಕೆ ಹೀಗೆ ಅಂತೀರಾ? ಬಳ್ಳಾರಿ ಜೈಲಿನಲ್ಲಿ ಇದ್ದ ದರ್ಶನ್ ಅವರು ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿದ್ರು. ಈ ವೇಳೆ ಪರೀಕ್ಷಿಸಿದ ವೈದ್ಯರು ಅವರಿಗೆ ಸರ್ಜರಿ ಮಾಡಲೇಬೇಕು, ಇಲ್ಲವಾದಲ್ಲಿ ಅವರಿಗೆ ಲಕ್ವ ಹೊಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಿದ್ರು. ಆದರೆ ಈಗ ತಾವು ಸರ್ಜರಿ ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ದರ್ಶನ್ ಹೇಳ್ತಾ ಇರುವುದು ಅಚ್ಚರಿ ಮೂಡಿಸಿದೆ. ಇನ್ನು ಬಿಡುಗಡೆಗಾಗಿ ಶ್ರಮಿಸಿದ ವಿಜಯಲಕ್ಷ್ಮಿ ಕೇವಲ ದರ್ಶನ್ ಪರ ಮಾತ್ರ ಹೋರಾಟ ಮಾಡಿಲ್ಲ. ದರ್ಶನ್ ಜೊತೆಗಿದ್ದ 7 ಆರೋಪಿಗಳ ಪರ ವಕೀಲರನ್ನ ನೇಮಿಸಿ ಅವರ ಸಹಾಯಕ್ಕೆ ಮುಂದಾಗಿದ್ರು. ಈ 7 ಆರೋಪಿಗಳ ಕುಟುಂಬದ ಆರ್ಥಿಕ ಸ್ಥಿತಿಯ ಬಗ್ಗೆ ಸೂಕ್ಷ್ಮ ತಿಳುವಳಿಕೆಯನ್ನ ಹೊಂದಿರುವ ವಿಜಯಲಕ್ಷ್ಮಿ ಈ 7 ಆರೋಪಿಗಳ ಜಾಮೀನಿಗೆ ಸಾಕ್ಷಿಯಾಗಿದ್ದಾರೆ. ಕಂಡ ದೇವರಿಗೆ ಕೈ ಮುಗಿಯುತ್ತಾ ಹರಕೆಗಳನ್ನ ಕಟ್ಟಿಕೊಳ್ಳುತ್ತಾ ದೇವರ ಮೊರೆ ಹೋಗಿದ್ರು. ದೇವಸ್ಥಾನವೊಂದರ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಧನ್ಯವಾದ, ಕೃತಜ್ಞತೆ, ಆಶೀರ್ವಾದ ಎಂದು ಬರೆದುಕೊಂಡಿದ್ದರು. ಇದರಿಂದ ದರ್ಶನ್ಗೆ ಜಾಮೀನು ಸಿಕ್ಕರೂ ಪರವಾಗಿಲ್ಲ, ಆದರೆ ಪವಿತ್ರ ಗೌಡರಿಗೆ ಜಾಮೀನು ಸಿಗಬಾರದು ಎಂಬುದು ನಾಡಿನ ಹಲವರ ಬೇಡಿಕೆಯಾಗಿತ್ತು. ಯಾಕಂದ್ರೆ ಈ ಇಡೀ ಕಥಾ ಪ್ರಸಂಗಕ್ಕೆ ಮೂಲ ಸೂತ್ರಧಾರಿ ಈ ಮಾಯಾಂಗಿನಿಯೇ ಎನ್ನಲಾಗ್ತಾ ಇದೆ. ಆದ್ರೆ ಈಕೆಗೂ ಕೂಡ ಜಾಮೀನು ಸಿಕ್ಕಿದೆ. ಈ ಸುಳಿಯಿಂದ ಪಾರಾಗ್ತಾ ಇರುವ ಪವಿತ್ರ ಗೌಡಗೂ ಕೂಡ ವಿಜಯಲಕ್ಷ್ಮಿ ಅವರು ಹರಕೆ ಫಲಿಸಿದೆ ಎಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಈ ಮೂಲಕ ಪವಿತ್ರ ಗೌಡ ಫುಲ್ ಖುಷಿಯಾಗಿರುವುದಂತೂ ಸುಳ್ಳಲ್ಲ.